ಬಂಧುಗಳೇ, ಇವಾಗ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರ್ತಕ್ಕಂತಹ ಯತ್ನಾಳ್ ಅವರು ಇದೇ ಮೊದಲ ಬಾರಿಗೆ ಏನು ಉಚ್ಚಾಟನೆಗೊಂಡಿಲ್ಲ. ಇದು 3ನೇ ಸಾರಿ ಅವರು ಉಚ್ಚಾಟನೆಯನ್ನು ಆಗಿರ್ತಕ್ಕಂಥದ್ದು. ಮೊದಲು ಅವರು ಬಿ ಜೆ ಪಿಯಿಂದ ಉಚ್ಚಾಟನೆ ಆಗಿದ್ದರು, ನಂತರ ಅವರು JDS ಪಕ್ಷಕ್ಕೆ ಸೇರ್ಪಡೆಯನ್ನಗೊಂಡಿರ್ತಾರೆ. ಅದು ಎಲ್ರಿಗೂ ಕೂನದ. ಆಮೇಲೆ JDS ಪಕ್ಷದಿಂದ ಅವರು ಸ್ಪರ್ಧೆಯನ್ನು ಮಾಡ್ತಾರೆ, ಅಲ್ಲಿ ಸೋಲನ್ನು ಕಾಣ್ತಾರೆ. ಮತ್ತು ಅವರು ಇಲ್ಲಿ ಬಿ ಜೆ ಪಿ ಪಕ್ಷವನ್ನು ಸೇರ್ಪಡೆ ಮಾಡ್ಕೋತಾರೆ. ಇದು ಯಡಿಯೂರಪ್ಪನವ್ರ ವಿರುದ್ಧನೇ ಅವ್ರು ಮಾತಾಡ್ತಾರೆ, ಅವರೇ ಉಚ್ಚಾಟನೆ ಮಾಡ್ತಾರೆ ಮತ್ತು ಅವರೇ ಸೇರ್ಪಡೆ ಮಾಡ್ತಾರೆ. ಇನ್ನು ಮುಂದೆ ಏನಾಗ್ತದಪ್ಪ ಅಂದ್ರೆ ಮತ್ತೆ ಚುನಾವಣೆ ಹತ್ತಿರ ಬತ್ತಪ್ಪ ಅಂದ್ರೆ ಇವರನ್ನು ಸೇರ್ಪಡೆಯನ್ನು ಮಾಡ್ಕೋತಾರೆ. ಇಲ್ಲಿ ಕೆಲವು ಸುದ್ದಿ ಮಾಧ್ಯಮಗಳು ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರ ಅಂತೇಳಿ ಮಾಹಿತಿ ಬರ್ತಾ ಇದೆ. ನೋಡಿ, ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗೋದೇ ಇಲ್ಲ. ಯಾಕಪ್ಪ ಅಂದ್ರೆ ಅವರು ಹಿಂದುತ್ವ ಇರ್ತಕ್ಕಂಥ, ಇಲ್ಲಿ ಕಾಂಗ್ರೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಹಿಂದುತ್ವಕ್ಕೆ ಒಂದು ಆಸ್ಪದನೆ ಕೊಡಲ್ಲ. ಅದರಲ್ಲಿಯೂ ಯತ್ನಾಳ್ ಅವರು ಇವರ ಸನೆ ಕೂಡ ಬರಲ್ಲ. ನೋಡಿ, ಸುದ್ದಿ ಮಾಧ್ಯಮಗಳಪ್ಪ ಅಂದ್ರೆ ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಇಂತಹ ಮಾಹಿತಿ ಅವ್ರ ಮುಂದೆ ಮೈಕ್ ಹಿಡ್ಕೊಂಡು ನೀವು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತೀರಾ ಅಂತ ಕೇಳ್ತಾರಪ್ಪ ಅಂದ್ರೆ ಅವರ ಹೆಸರು ಯಾವ ರೀತಿ ಅದವರು ಹಿಂದೂ ಹುಲಿ, ಉತ್ತರ ಕರ್ನಾಟಕದ ಒಂದು ಅತ್ಯಂತ ಜನಪ್ರಿಯ ಹಿಂದೂ ನಾಯಕ ಅಂತೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡ್ರೆ ಇಂಥವರು ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ಳಲ್ಲ. ಅವರು ಏನು ಮಾಡ್ಬೋದಪ್ಪ ಅಂದ್ರೆ ಇನ್ನೊಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರೆ ಅವರು ಯಶಸ್ಸನ್ನು ಕೂಡ ಕಾಣ್ಬೋದು. ಆದರೆ ಇಲ್ಲಿ ಬಿ ಜೆ ಪಿ ಏನು ಮಾಡ್ತಪ್ಪ ಅಂದ್ರೆ ಮತ್ತೆ ಅವರನ್ನು ಸೇರ್ಪಡೆ ಮಾಡ್ಕೋಬೋದು, ಮಾಡ್ದೇನು ಇರ್ಬೋದು. ಇದು 3ನೇ ಸಾರಿ ಈ ರೀತಿ ಆಗ್ತಕ್ಕಂಥದ್ದು. ಇಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಈ ರೀತಿ ಮಾಡಬೇಕಾಗಿತ್ತು, ಆವಾಗ ಅವರ ಮೇಲ್ಗೈ ಆಗಿರ್ತಕ್ಕಂಥದ್ದು. ಇಲ್ಲಿ ಯತ್ನಾಳ್ ಅವರ ಬಣನೂ ಕೂಡ ಇದೆ. ಸುಮಾರು ಕಾರ್ಯಕರ್ತರು ಇವಾಗ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ, ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ವಿಜೇಂದ್ರ ಅವರಿಗೆ ಗೆಲುವನ್ನು ಆಗಿರ್ತಕ್ಕಂಥದ್ದು, ಯತ್ನಾಳ್ ಅವರಿಗೆ ಸೋಲನ್ನು ಕಂಡಿದೆ. ಒಂದು ಒಳ್ಳೆಯ ನಾಯಕರಿಗೆ ಸೋಲನ್ನು ಆಗ್ತಕ್ಕಂಥದ್ದು. ಇಲ್ಲಿ ಯತ್ನಾಳ್ ಅವರಿಗೆ ಸೋಲಾಗಿದೆ ಅಂತೇಳಿ ಸುಮಾರು ಜನ ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಕಾರ್ಯಕರ್ತರ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಆಗಿರ್ಬೋದು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಸುಮಾರು ಜನ ರಾಜೀನಾಮೆ ಕೊಡ್ತಾರೆ, ಸುಮಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಕಾರ್ಯಕರ್ತರಿಗೆ ಬೆಲೆನೇ ಇಲ್ಲ. ಆದರೂ ಕೂಡ ಅವರು ಹೋರಾಟವನ್ನು ಮಾಡಬೇಕಾಗ್ತದ, ಮಾಡಿ ಅವರಿಗೆ ಯಾವುದೇ ಕಾರಣಕ್ಕೂ ಒಂದು ಇದು ಆಗೋದಿಲ್ಲ. ಆದರೂ ಕೂಡ ಯತ್ನಾಳ್ ಅವರ ಕಡೆ ಸುಮಾರು ಕಾರ್ಯಕರ್ತರು ಇರ್ತಕ್ಕಂಥದ್ದು, ಸುಮಾರು ಹೋರಾಟಗಳು ನಡೀತಕ್ಕಂಥದ್ದು. ಇನ್ನು ವಿಜೇಂದ್ರ ಅವರ ಕಡೆ ಹೈಕಮಾಂಡೇ ಅವ್ರ ಕಡೆಗೆ ಅದ. ಆದ್ದರಿಂದ ಏನೂ ಮಾಡೋಕ್ಕಾಗಲ್ಲ. ಇವರು ಯತ್ನಾಳ್ ಅವರನ್ನು ಒಟ್ಟಿನಲ್ಲಿ ಉಚ್ಚಾಟನೆ ಮಾಡಿರ್ತಕ್ಕಂಥ ಇವರೊಂದು ಹೊಸದಾಗಿರ್ತಕ್ಕಂಥ ಪಕ್ಷವನ್ನು ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ ಬಹಳ ಒಳ್ಳೆಯದು. ಯಾಕಪ್ಪ ಅಂದ್ರೆ ಇವರು ಆ ರೀತಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಹಿಂದೂ ನಾಯಕ ಅಂತೇಳಿ, ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಹಿಂದೂ ನಾಯಕ ಅಂತೇಳಿ ಯತ್ನಾಳ್ ಅವರು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಇವರು ಒಟ್ಟಲ್ಲಿ ಹೊಸ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ ಬಹಳ ಒಳ್ಳೆಯದು. ಅವರು ಏನು ಮಾಡ್ತಾರೆ, ಮುಂದಿನ ನಡೆ ಏನು ಅಂತಕ್ಕಂಥದ್ದು ಅತ್ಯಂತ ಶೀಘ್ರದಲ್ಲಿ ಅವರು ಘೋಷಣೆಯನ್ನು ಮಾಡ್ತಾರೆ. ಕೆಲವೇ ಒಂದು ದಿನಗಳಲ್ಲಿ ಘೋಷಣೆ ಮಾಡ್ತಾರೆ. ಮತ್ತು ಇನ್ನೂ ಕೂಡ ಹೈಕಮಾಂಡಲ್ಲಿ ಅವರನ್ನು ವಾಪಸ್ ಸೇರಿಸ್ಕೋಬೇಕು ಅಂತೇಳಿ ಸುದ್ದಿಗಳು ಕೂಡ ಬರ್ತಾ ಇದ್ದಾವೆ. ಇನ್ನು ಕೆಲವೇ ದಿನದಲ್ಲಿ ಅವರ ಒಂದು ನಡೆ ಏನು ಅಂತೇಳಿ ಅವರೇ ಏನು ಮಾಡ್ತಾರಪ್ಪ ಅಂದ್ರೆ ಅಫಿಷಿಯಲ್ಲಾಗಿ ಅನೌನ್ಸನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಈ ಸುದ್ದಿ ಮಾಧ್ಯಮಗಳಂದರೆ TV ಚಾನಲ್ಗಳು ಬಹಳ ಹಾದಿ ತಪ್ಪಿಸ್ತಕ್ಕಂಥ ಒಂದು ನ್ಯೂಸ್ಗಳನ್ನು ನೀಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ಗೆ ಬರ್ತಾರಂತೆ, JDSಗೆ ಬರ್ತಾರಂತೆ. ಆಲ್ರೆಡಿ ಅವ್ರು JDSಲ್ಲಿ ಇದ್ದರು, ಅಲ್ಲಿಂದ ಬಂದಾರ. JDSಗೆ ಹೋದ್ರೆ ಅವ್ರಿಗೆ ಏನೂ ಲಾಭ ಇಲ್ಲ ಅಂತ ಗೊತ್ತದ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅವ್ರು JDSಗೆ ಹೋಗಲ್ಲ, ಆಮೇಲೆ ಕಾಂಗ್ರೆಸ್ಗೆ ಹೋಗಲ್ಲ. ಮತ್ತೆ ಅವರು ಸೇರ್ಪಡೆ ಆದರೆ ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಹೊರತು ಬೇರೆ ಯಾವುದೇ ಪಕ್ಷಕ್ಕೆ ಅವರು ಸೇರ್ಪಡೆ ಆಗಲ್ಲ. ಆದ್ದರಿಂದ ಒಟ್ಟಲ್ಲಿ ಅವರು ಕೂಡ ಯಾವುದೇ ಕಾರಣಕ್ಕೂ ಒಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದ್ರೆ ಬಹಳ ಒಳ್ಳೆಯದು. ಅವರನ್ನು ಬೆಳೆಸ್ತಕ್ಕಂಥ ಜನ, ಅವರಿಗೆ ಮತ ನೀಡ್ತಕ್ಕಂತಹ ಜನ ಬಹಳ ಜನ ಇದ್ದಾರೆ. ಅವರು ಬಿ ಜೆ ಪಿಯ ವಿಜಯಪುರದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಕ್ಷೇತ್ರದಲ್ಲೂ ಕೂಡ ಅವರು ಗೆಲ್ತಕ್ಕಂಥ ಸಾಧ್ಯತೆ ಇದೆ, ಬಹಳ ಸಾಧ್ಯತೆ ಇದೆ. ಆದ್ದರಿಂದ ಅವರೊಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಲಿ, ಅದರಲ್ಲಿ ಕೂಡ ಅವರು ಗೆಲುವನ್ನು ಕಾಣ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇದೆ. ಏನೆಂಬುದು ಅವರೇ ಅನೌನ್ಸನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಏನು ಆಗಬೇಕು, ಏನು ಮಾಡಬೇಕು, ನಿಮ್ಮ ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಮೆಂಟನ್ನು ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ.